ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಹಿಡಿಬೇಕು ನೋಡಿ. ಇಲ್ಲಿ ಬರಲಿಲ್ಲ ಅಂದರೆ ಟಕ್ಸು ನಮಗೆ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಅಳತೆ ಬ್ಲೌಸಿಂದ ಯಾವ ರೀತಿ ಬ್ಲೌಸನ್ನು ಕಟ್ ಮಾಡೋದು ಅಂತ ನೋಡೋಣ. ಸ್ನೇಹಿತರೆ ನೋಡಿ ತುಂಬ ಕಟಿಂಗ್ ವಿಡಿಯೋಸ್ ಹಾಕಿದ್ದೀನಿ ನಾನು. ಬಟ್ ಏನಂದರೆ ಕಟಿಂಗ್ ವಿಡಿಯೋಸೇ ಜಾಸ್ತಿ ನೋಡ್ತಾರೆ, ಹಾಗಾಗಿ ಇವತ್ತು ಕೂಡ ಒಂದು ಕಟಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ ನಾನು ಬ್ಯಾಕ್ ಸೈಡಿಂದ ಇವತ್ತು ಮೆಜರ್ಮೆಂಟ್ ತಗೊತಾ ಇದ್ದೀನಿ ಅಳತೆ ಬ್ಲೌಸಲ್ಲಿ. ನೋಡಿ ಈ ಥರ ನೀಟಾಗಿ ಬ್ಯಾಕ್ ಸೈಡನ್ನು ಈ ಥರ ಹಾಕ್ಕೊಂಬಿಡಿ. ಸ್ನೇಹಿತರೆ ನೋಡಿ ಇವಾಗ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ ಚೆಸ್ಟ್ ಬಂದು ನೋಡಿ 16 ಇಂಚಿದೆ ನೋಡಿ. 16 ಅಂದರೆ 32 ಆಗುತ್ತೆ ನೋಡಿ. 32 ಅಂದರೆ ಎರಡು ಸೈಡು 16 ಇದೆ. 16 ಎರಡೇ 32 ಆಗುತ್ತೆ ನೋಡಿ. 32ಅನ್ನು 4ರಿಂದ ಭಾಗಿಸಿದಾಗ 8 ಇಂಚು ಬರುತ್ತೆ ನೋಡಿ. ಒಂದು ಸೈಡ್ ಚೆಸ್ಟು ಮೆಜರ್ಮೆಂಟು 8 ಇಂಚ್ ಬರುತ್ತೆ. ಹಾಗೆ ಉದ್ದ ಮೆಜರ್ಮೆಂಟ್ ನೋಡೋಣ. ಸ್ನೇಹಿತರೆ ನೋಡಿ ಉದ್ದ ಬಂದು ನೋಡಿ ಈ ಥರ ಶೋಲ್ಡ್ರಿಂದ ಕ್ಲೀನಾಗಿ ಹಿಡ್ಕೊಂಬಿಡಿ. ಸ್ನೇಹಿತರೆ ನೋಡಿ ಉದ್ದ ಬಂದು 13.5 ಇಂಚ್ ಇತ್ತು ನೋಡಿ ಉದ್ದ ಇದು ನೋಡಿ. ರೆಡಿ 13.5 ಇಂಚ್ ಉದ್ದ ಇದೆ. ಹಾಗೆ ಚೆಸ್ಟ್ ಬಂದು 32 ಇದೆ. ಹಾಗೆ ವೆಸ್ಟ್ ಕೂಡ ನೋಡ್ಕೊಳ್ಳೋಣ. ಸೊಂಟದ ಭಾಗ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ ಬೇಕಾದರೆ ಒಂದು ಉಕ್ಸ್ ಹಾಕೊಂಬಿಡಿ. ಇದಕ್ಕೆ ನಮ್ಗೆ ಉಕ್ಸ್ ಹಾಕೊಂಡಾಗ ಕ್ಲೀನಾಗಿ ಮೆಜರ್ಮೆಂಟ್ ಸಿಕ್ಬಿಡುತ್ತೆ. ಸ್ನೇಹಿತರೆ ನೋಡಿ ಸೊಂಟದ ಭಾಗ ಬಂದು 28 ಇದೆ ನೋಡಿ. ಸ್ನೇಹಿತರೆ ನೋಡಿ ಸೊಂಟದ ಭಾಗ ಒಂದು 22, ಚೆಸ್ಟ್ ಬಂದು 32, ಹಾಗೆ ಉದ್ದ ಬಂದು 13.5. ಸ್ನೇಹಿತರೆ ನೋಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಸ್ನೇಹಿತರೆ ನೋಡಿ ಇದು ಲೈನಿಂಗ್ ಬ್ಲೌಸು, ಹಾಗಾಗಿ ನಾನು ಲೈನಿಂಗ್ ಕಟ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ ಇವಾಗ ಫಸ್ಟು ಬ್ಯಾಕ್ ಕಟ್ ಮಾಡೋಣ ಯಾವ ರೀತಿ ಅಂತೇಳಿ ನೋಡೋಣ. ಸ್ನೇಹಿತರೆ ನೋಡಿ ಉದ್ದ ಬಂದು 13.5 ಇಂಚಿದೆ ಉದ್ದ. 13.5ಗೆ 1 ಇಂಚ್ ಆ್ಯಡ್ ಮಾಡ್ಕೊಂಬಿಡಿ ನೋಡಿ. 14.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. 14.5 ಅಂದರೆ 1 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಅರ್ಧ ಇಂಚಿಗೋಸ್ಕರ. ತುಂಬ ಜನ ನೋಡಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ, ಅಲ್ಲಿ ಮಾರ್ಜಿನ್ ಹಿಡಿಲಿಲ್ಲ, ಇಲ್ಲಿ ಮಾರ್ಜಿನ್ ಹಿಡಿಲಿಲ್ಲ ಅಂತ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಖಂಡಿತ ಗೊತ್ತಾಗುತ್ತೆ ನೋಡಿ. ಮಾರ್ಜಿನ್ ಸಹಿತ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಹತ್ರ ಮಾರ್ಜಿನ್ನು, ಹಾಗೆ ಕೆಳಗಡೆ ಅರ್ಧ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಅಳತೆ ಬ್ಲೌಸಲ್ಲಿ ಈ ನೆಕ್ ಬಿಡ್ತು ಕೂಡ ಅಳತೆ ಮಾಡೋಣ. ನೆಕ್ಕಿನ ಉದ್ದ ಯಾವ ರೀತಿ ಅಳತೆ ಮಾಡೋಂತ ನೋಡೋಣ. ಸ್ನೇಹಿತರೆ ನೋಡಿ ಬ್ಯಾಕ್ ಸೈಡ್ ನೆಕ್ ತೊಗೊಂಡಿದ್ದೀನಿ ನೋಡಿ. ನಾನು ಬ್ಯಾಕ್ ಸೈಡ್ ಶೇಪ್ ತೊಗೊಂಡಿದ್ದೀನಿ ನೋಡಿ. ಕೆಳಗಡೆಯಿಂದ ಸೆಂಟ್ರಿಗೆ, ನೆಕ್ ಸೆಂಟ್ರಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನೋಡಿ. 5 ಇಂಚಿದೆ ಇದು ನೋಡಿ. ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮೇಲ್ಗಡೆಗೆ ಕೆಳಗಡೆಗೆ 5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ಚೆಸ್ಟ್ ಬಂದು ನೋಡಿ ಇದು 32 ಇದೆ. ನಿಮಗೆ ಆವಾಗಲೇ ಮೆಜರ್ಮೆಂಟ್ ತೋರಿಸಿದೆ ನಾನು. 32 ಅಂದರೆ 8 ಇಂಚ್ ಆಗುತ್ತೆ ನೋಡಿ. 8 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ 8 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಸೊಂಟದ ಭಾಗ ಬಂದು 28 ಇದೆ. 28ಅನ್ನು 4 ಭಾಗ ಮಾಡಿದರೆ 7 ಇಂಚ್ ಬರುತ್ತೆ ನೋಡಿ. 7ಕ್ಕೆ 1 ಇಂಚು ನಾವು ಟಕ್ಸಿಗೋಸ್ಕರ ಆ್ಯಡ್ ಮಾಡಬೇಕು. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಸ್ನೇಹಿತರೆ ನೋಡಿ ಇದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ ಇವಾಗ ಆರ್ಮೋಲ್ ಎಷ್ಟು ಬೇಕು ಅಂತೇಳಿ ಅಳತೆ ಬ್ಲೌಸ್ ಪ್ರಕಾರ ಕೊಟ್ಟಾಗ ನಾವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ನೋಡೋಣ. ಸ್ನೇಹಿತರೆ ನೋಡಿ ಅಳತೆ ಬ್ಲೌಸು ಬ್ಯಾಕ್ ಸೈಡ್ ಹಾಕೊಂಡಿದ್ದೀನಿ ನೋಡಿ. ಈ ಥರ ನಾನು ಈ ಕೆಳಗಡೆ ಈ ಬಾಟಮ್ ಲೈನಿಂದ ಅರ್ಧ ಇಂಚು ನಾವು ಮಾರ್ಜಿನ್ ಬಿಟ್ಟಿವಲ್ಲ, ಇಲ್ಲಿಂದ ಮೇಲ್ಗಡೆಗೆ ಈ ಥರ ಬ್ಲೌಸನ್ನು ಈ ಥರ ಇಟ್ಕೊಂಬಿಡಿ ನೀಟಾಗಿ ನೋಡಿ. ಇದು ನೀಟಾಗಿ ಸಿಕ್ಬಿಡುತ್ತೆ. ಸ್ನೇಹಿತರೆ ನೋಡಿ ಇಲ್ಲಿಗೆ ಬರುತ್ತೆ. ಇದು ಅರ್ಧ ಇಂಚು ಮೇಲ್ಗಡೆಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾಡ್ಕೊಂತ ಇದ್ದೀನಿ ನೋಡಿ.
ನೋಡಿ ಇಲ್ಲಿವರೆಗೂ ಸ್ಟಿಚಿಂಗ್ ರೆಡಿ ಇದೆ. ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿಗೆ ಬಂತು, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ನೆಕ್ ವಿಡ್ತ್ ಬಂದು ನಾನು 2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 2 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅಳತೆ ಬ್ಲೌಸಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಫ್ರೆಂಡ್ಸ್ ನೋಡಿ ಇದು ರೆಡಿ ಬಂದು 2 ಕಾಲಿದೆ. ನೋಡಿ ರೆಡಿ ಬಂದು 2 ಕಾಲಿದೆ. ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಲ್ಲಿಗೆ 2 ಮುಕ್ಕಾಲು. ನೋಡಿ 2 ಮುಕ್ಕಾಲನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್ ಟೋಟಲ್ ಬಂದು 5 ಇಂಚ್ ಐತೆ ನೋಡಿ ಶೋಲ್ಡ್ರು. ಕೆಳಗಡೆನೂ ಕೂಡ 5 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕ್ರಾಸಿಗೋಸ್ಕರ ನೋಡಿ 3/4 ಇಂಚು. ಸ್ನೇಹಿತರೆ ನೋಡಿ ಇವಾಗ ಬ್ಯಾಕ್ ನೆಕ್ಕಿಗೆ ಒಂದು ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಸಿಂಪಲ್ಲಾಗಿ ನೋಡಿ ಈ ಥರ ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಶೋಲ್ಡ್ರು ಇಲ್ಲಿಗಿದೆ, 3/4 ಇಂಚು ನಾನು ಕ್ರಾಸಿಗೋಸ್ಕರ 3/4 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೋಡಿ ನಿಮಗೆ ರೌಂಡ್ ಆಫ್ ದಿ ಇಲ್ಲಿ ಎಷ್ಟು ಬರುತ್ತೆ ಅಂತ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಸ್ಟ್ರೈಟ್ ಲೈನ್ ಹಾಕಂತ ಇದ್ದೀನಿ. ಸ್ನೇಹಿತರೆ ನೋಡಿ 1/4 ಇಂಚು ಕ್ರಾಸಿಗೆ ಬಂತು. ಈ ಮೂಲಿಯಿಂದ ಇಲ್ಲಿವರೆಗೂ 1/4 ಇಂಚ್ ಇದೆ ಎಕ್ಸ್ಟ್ರಾ ಇದು. ಹಾಗೆ ನೆಕ್ ವಿಡ್ತ್ ಕೂಡ ಮಾರ್ಕ್ ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ 2 ಇಂಚ್ ಇಟ್ಟಿದ್ದೀನಿ, ಇಲ್ಲಿ 2.5 ಇಂಚು ಡೀಪ್ ಇಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ ನೋಡಿ 2.5 ಇಂಚು ಡೀಪ್ ಇಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದಕ್ಕೆ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ನೋಡಿ ನಾನು ನೆಕ್ಕನ್ನು ನಂತರ ಕಟ್ ಮಾಡ್ಕೊತೀನಿ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ ಏನಾದ್ರು ನಾವು ಡಿಸೈನ್ ಮಾಡ್ಬೇಕಂದ್ರೆ ನಂತರನೇ ಕಟ್ ಮಾಡ್ಕೊಳ್ಳೋದೇ ಬೆಟರು, ಬಟ್ ಮಾರ್ಕಿಂಗೋಸ್ಕರ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಫ್ರಂಟ್ ಪಾರ್ಟನ್ನು ನೋಡಿ ಮಾರ್ಕ್ ಮಾಡ್ಕೊಳ್ಳೋಕ್ಕಂತ ಮುಂಚೆ 1/4 ಇಂಚನ್ನು ನಾವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡಬೇಕಾಗುತ್ತೆ. ನೋಡಿ ಉಕ್ಸ್ ಪಟ್ಟಿ ಹತ್ರ ಹಾಗೆ ಕಾಜಾ ಪಟ್ಟಿ ಹತ್ರ 1/4 ಇಂಚನ್ನು ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಹಾಗೆ ನೋಡಿ ಮಾರ್ಜಿನ್ ಬಿಟ್ಟು ನಾವು ಇದನ್ನು ಬ್ಯಾಕ್ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಈ ಥರ ಇಟ್ಟು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ನೆಕ್ ವಿಡ್ತು ಹಾಗೆ ಶೋಲ್ಡ್ರ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಚೆಸ್ಟು ಹಾಗೆ ಆರ್ಮೋಲ್ ಶೇಪು ಇದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಇದಕ್ಕೆ ಎಲ್ ಶೇಪು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೂ ಸ್ಟ್ರೈಟ್ ಲೈನ್ ಹಾಕೋಬೇಕು. ಸ್ನೇಹಿತರೆ ನೋಡಿ ಇದನ್ನು ಫ್ರಂಟ್ ಶೇಪನ್ನು ಈ ನಾವು ಸ್ಟ್ರೈಟ್ ಲೈನ್ ಮಾಡ್ಕೊಂಡಿರ್ತೀವಲ್ಲ ಇದೇ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದೇ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಇದೆ. ನಾನು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ, ಈ ಆರ್ಮೋಲಲ್ಲಿ ಕೂಡ. ಹಾಗೆ ನೋಡಿ ಇದು ನೆಕ್ ವಿಡ್ತು ನಾವು ಬ್ಯಾಕಲ್ಲಿ ಏನು ಕಟ್ ಮಾಡ್ಕೊಂಡಿವೋ ಅದನ್ನೇ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೆ ನೆಕ್ ವಿಡ್ತಿ ಕೂಡ ಒಂದು ಲೈನ್ ಹಾಕಂತ ಇದ್ದೀನಿ ಈ ಥರ. ಹಾಗೆ ಸ್ನೇಹಿತರೆ ನೋಡಿ ನೆಕ್ಕಿನ ಉದ್ದ ಬಂದು ಎಷ್ಟಿದೆ ಅಂತೇಳಿ ಅಳತೆ ಬ್ಲೌಸಲ್ಲಿ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ ಇದು 6 ಇಂಚ್ ಇದೆ. ಸ್ನೇಹಿತರೆ ನೋಡಿ ಇಲ್ಲಿ ನೀಟಾಗಿ ಇಟ್ಕೋಬೇಕು ಇದನ್ನು. ಸ್ನೇಹಿತರೆ ನೋಡಿ ಇದು ರೆಡಿ ಬಂದು 6 ಇಂಚ್ ಇದೆ. ನೋಡಿ ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಕೆಲವೊಬ್ಬರು ಸುಮ್ಮನೆ ಮಾರ್ಕ್ ಮಾಡಿಲ್ಲ ಅನ್ಕೊತಾರೆ, ಹಾಗಾಗಿ ನೋಡಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ ನೋಡಿ ಇದು 6 ಇಂಚು ನೆಕ್ಕಿನ ಉದ್ದ ಬಂದು ಫ್ರಂಟಲ್ಲಿ 6 ಇಂಚ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಕರ್ವ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಕಾಜಾ ಪಟ್ಟಿ ಉಕ್ಸ್ ಪಟ್ಟಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ 1/4 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಾಗುತ್ತೆ ಇಲ್ಲಿ ಫೋಲ್ಡಿಂಗಿಗೋಸ್ಕರ ನೆಕ್ಕನ್ನು. ಅಲ್ಲಿಂದ ಬಿಟ್ಟು ಇದನ್ನು ಇಟ್ಕೋಬೇಕು ನೋಡಿ ಈ ಥರ ಅಳತೆಗೆ. ನೋಡಿ ಇಲ್ಲಿ ಬೆಲ್ಟ್ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಇದನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿವರೆಗೂ ಇದೆ ಸ್ನೇಹಿತರೆ. ಹಾಗೆ ನೋಡಿ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು ನೋಡಿ. ಏನಕ್ಕಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಹಾಗೆ ಅರ್ಧ ಇಂಚ್ ಹೋಗುತ್ತೆ ಇಲ್ಲಿ ಟಕ್ಸಿಗೋಸ್ಕರ, ಅರ್ಧ ಇಂಚು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಬೆಲ್ಟ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ. ಹಾಗೆ ನೋಡಿ ಟಕ್ಸ್ ಪಾಯಿಂಟನ್ನು ಫ್ರಂಟ್ ಪಾರ್ಟಲ್ಲಿ ಟಕ್ಸ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಬಿಡಿ, ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ ಉದ್ದ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಬಂದು ಎಷ್ಟಕ್ಕಿದೆ ಅಂತ ತೋರಿಸ್ತೀನಿ ನೋಡಿ. ರೆಡಿ 11 ಇಂಚಿದೆ ನೋಡಿ ಸ್ನೇಹಿತರೆ, ಇದು ರೆಡಿ 11 ಇಂಚಿದೆ. ಇದಕ್ಕೆ ನಾವು ನೋಡಿ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ 11, ಇಲ್ಲಿ ಕೆಳಗಡೆ ಅರ್ಧ ಇಂಚ್ ಇಟ್ಟರೆ ಸಾಕಾಗುತ್ತೆ. ನೋಡಿ ಅರ್ಧ ಇಂಚ್ ಕೆಳಗಡೆ ಮಾತ್ರ ತಗೊಂಡಿದ್ದೀನಿ, ಯಾಕಂದರೆ ಇಲ್ಲಿ ಅರ್ಧ ಇಂಚ್ ಶೋಲ್ಡ್ರದ್ದು ನಾನು ಅಳತೆ ಇಟ್ಕೊಂಡಿಲ್ಲ. ನೋಡಿ ಇದಕ್ಕೆ ಒಂದು ಲೈನ್ ಹಾಕೋಣ ಇವಾಗ. ಹಾಗೆ ಟಕ್ಸ್ ಬಂದು ಸ್ನೇಹಿತರೆ ನೋಡಿ ಇದನ್ನು 2 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಈ ಟಕ್ಸ್ ಬಂದು ನೋಡಿ ಟಕ್ಸ್ ಪಾಯಿಂಟ್ ಬಂದು 2.25ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಟಕ್ಸ್ ಕೂಡ 2 ಇಂಚ್ ಮಾತ್ರ ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದು ಏನಕ್ಕಂದರೆ ಸ್ವಲ್ಪ ತೆಳ್ಳಗಿದ್ದಾರೆ ಇವರು, ಹಾಗಾಗಿ ನಾನು 2 ಇಂಚು ಟಕ್ಸ್ ಇಡ್ತಾ ಇದ್ದೀನಿ. ಹಾಗೆ ಟಕ್ಸ್ ಪಾಯಿಂಟ್ ನೋಡೋಣ. ನೋಡಿ ಇಲ್ಲಿಂದ ಈ ಥರ ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಲ್ಲಿ ಬೆಲ್ಟ್ ಹತ್ರ ಮಾರ್ಕ್ ಮಾಡ್ಕೊಂಡಿವಿ. ಇದನ್ನು ಈ ಕ್ರಾಸಿಗೆ ಈ ಲೈನನ್ನು ಸೇರಿಸ್ಬಿಡೋಣ. ಹಾಗೆ ನೋಡಿ ಇದು ಮೇನ್ ಡಾಟ್ ಪಾಯಿಂಟ್ ಇದೆಯಲ್ಲ ಸ್ನೇಹಿತರೆ, ಇದಕ್ಕಿಂತ ಒಂದು 3/4 ಇಂಚು ಮೇಲ್ಗಡೆ ತೊಗೋಬೇಕು ನೋಡಿ. 3/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದನ್ನು. ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ಬ್ಲೌಸು ನೋಡಿ ನೀಟಾಗಿ ಕೂರುತ್ತೆ, ಇದು ಈ ಪಾರ್ಟು ನೀಟಾಗಿ ಕೂರುತ್ತೆ. ಹಾಗೆ ಸ್ನೇಹಿತರೆ ನೋಡಿ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರ ರೆಡಿ 5 ಇಂಚಿದೆ. 5 ಅಂದರೆ 2.5ಗೆ ಟಕ್ಸ್ ಪಾಯಿಂಟ್ ಬರುತ್ತೆ ನೋಡಿ. ಸೆಂಟ್ರಿಗೆ ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಈ ಟಕ್ಸನ್ನು ನೋಡಿ 2.25 ಇಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನಾನು 2.25ಗೆ ಈ ಟಕ್ಸನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಈ ಆರ್ಮೋಲ್ ಹತ್ರ ಒಂದು ಟಕ್ಸ್ ಬರುತ್ತೆ, ಇದನ್ನು ಅಷ್ಟೇ ನೋಡಿ ಸ್ನೇಹಿತರೆ. ಈ ಕರುವಲ್ಲಿ ಏನು ಬರುತ್ತಲ್ಲ ಈ ಸ್ನೇಹಿತರೆ ನೋಡಿ ಈ ಟಕ್ಸನ್ನು ಮಾತ್ರ ನಾವು ಅಳತೆ ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾದ್ರೆ ಹಿಡಿಬೇಕು ನೋಡಿ. ಇಲ್ಲಿ ಬರಲಿಲ್ಲ ಅಂದರೆ ಟಕ್ಸು ನಮಗೆ ಅವಶ್ಯಕತೆ ಇಲ್ಲ. ಏನಕ್ಕಂತ ಹೇಳ್ಬಿಡ್ತೀನಿ ಸ್ನೇಹಿತರೆ. ನೋಡಿ ನೋಡಿ ನಾವು ಈ ಕ್ರಾಸನ್ನು ನಾವು ಮೇಲ್ಗಡೆ ಇಟ್ಕೊಂಡಿದ್ದೀವಿ, ಇದು ಈ ಅಳತೆ ಬ್ಲೌಸಲ್ಲಿ ಈ ಥರ ಇರೋದಿಲ್ಲ. ಈ ಥರ ಇಲ್ಲ ಏನಾಗುತ್ತೆ ಅಂದರೆ ನಾವು ಸ್ಟ್ರೈಟಾಗಿ ಇಟ್ಟಾಗ ಇಲ್ಲಿ ಒಂದು ಟಕ್ಸ್ ಬರುತ್ತೆ, ನಾವು ಈ ಥರ ಕ್ರಾಸಲ್ಲಿ ಇಟ್ಟಾಗ ಬ್ಲೌಸು ನೀಟಾಗಿ ಕೂರುತ್ತೆ, ಬಟ್ ಇಲ್ಲಿ ಟಕ್ಸ್ ಬರಲ್ಲ ಸ್ನೇಹಿತರೆ. ನೋಡಿ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ನಾವು 3/4 ಇಂಚು ಮೇಲ್ಗಡೆ ತಗೊಂಡಿದ್ದೀವಿ ಕ್ರಾಸಲ್ಲಿ, ಬಟ್ ಇದು ಅಳತೆ ಬ್ಲೌಸಲ್ಲಿ ಆ ರೀತಿ ಇರಲ್ಲ ನೋಡಿ ಸ್ನೇಹಿತರೆ. ನಾನು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿವರೆಗೂ ಇದೆ ಸ್ಟಿಚಿಂಗು ರೆಡಿ. ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಡ ಕೊಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ಇದು ಇಲ್ಲಿಗೆ ಬರುತ್ತೆ ನೋಡಿ. ಇದೇ ಪಾಯಿಂಟಿಗೆ ಅವರು ಸ್ಟ್ರೈಟ್ ಲೈನಿಗೆ ಬೆಲ್ಟ್ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ. ಫ್ರಂಟ್ ಪಾರ್ಟನ್ನು ಬೆಲ್ಟ್ ಲೈನಿಗೆ ಕಟ್ ಮಾಡ್ಕೊಂಡಿದ್ದಾರೆ. ನಾವು ಮಾತ್ರ 3/4 ಇಂಚು ಮೇಲ್ಗಡೆ ಕಟ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇಲ್ಲಿ ಟಕ್ಸು ಬರಲ್ಲ ಸ್ನೇಹಿತರೆ. ನೋಡಿ ನೋಡಿ ಈ ಬ್ಲೌಸಲ್ಲಿ ಅವರು ಟಕ್ಸ್ ಹಿಡ್ದಿದ್ದಾರೆ ನೋಡಿ, ಸ್ವಲ್ಪ ಹಿಡ್ದಿದ್ದಾರೆ ನೋಡಿ. ಸ್ವಲ್ಪ ಅಂದರೆ ಒಂದು 1/4 ಇಂಚಿಗಿಂತ ಕಮ್ಮಿ ಹಿಡ್ದಿದ್ದಾರೆ, ಹಾಗಾಗಿ ಟಕ್ಸ್ ಇದಕ್ಕೆ ಬರಲ್ಲ ಸ್ನೇಹಿತರೆ. ಏನಕ್ಕಂದರೆ ಇಲ್ಲಿ ಮೇಲ್ಗಡೆ ನಾವು ಕ್ರಾಸ್ ತಗೊಂಡಿದ್ದೀವಿ, ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ. ಇಲ್ಲಿ ನೋಡಿ ಈ ಕ್ರಾಸಲ್ಲಿ ಇದು ಹೊಂದುತ್ತೆ, ಹಾಗಾಗಿ ಟಕ್ಸೇ ಬಂದರೆ ಹಿಡೀರಿ, ಇಲ್ಲ ಅಂದರೆ ಬೇಡ. ಹಾಗೆ ಸ್ನೇಹಿತರೆ ನೋಡಿ ನಮಗೆ ಬ್ಯಾಕ್ ಸೈಡ್ ನಾವು ಇದನ್ನು ವೇಸ್ಟ್ ಮೆಜರ್ಮೆಂಟ್ ತಗೊಂಡಿದ್ವಿ, ಅಲ್ಲಿ ನಮಗೆ 7, 14, 28 ಬಂತು. ನಮಗೆ 7 ಇಂಚ್ ಬೇಕು ನೋಡಿ ಇಲ್ಲಿ ಸ್ನೇಹಿತರೆ. ನೋಡಿ ಇದು 3 ಇಂಚ್ ಇದೆ, ಹಾಗೆ ಇಲ್ಲಿ 3 ಇಂಚ್ ಬಿಟ್ಟು ಇನ್ನು ಉದ್ದನ್ನು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 4 ಇಂಚು ಅಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೋಡಿ, ಇಲ್ಲಿ ಕೂಡ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಈ ಟಕ್ಸ್ ಮಾತ್ರ ನೀವು ಯಾರು ಹೇಳ್ಕೊಡಲ್ಲ, ಇದು ನಾನು ನಿಜವಾಗ್ಲೂ ಹೇಳ್ತೀನಿ. ಎಲ್ಲರೂ ಅಂತಾರೆ ಈ ಮೇನ್ ಡಾಟ್ ಪಾಯಿಂಟಿಂದ 3/4 ಇಂಚು ಮೇಲ್ಗಡೆ ತೊಗೋಬೇಕು ಅಂತಾರೆ, ಬಟ್ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಮತ್ತೆ ತಿರ್ಗಾ ಬೆಲ್ಟ್ ಇಡ್ತೀವಿ. ಬೆಲ್ಟ್ ಇಟ್ಟಾಗ ಇದು ಕಡಿಮೆ ಆಗೇ ಆಗುತ್ತೆ. ಆವಾಗ ನೋಡಿ ನಮಗೆ ಟಕ್ಸ್ ಪಾಯಿಂಟ್ ಬರಲ್ಲ, ಯಾವ ಕಾರಣಕ್ಕೂ ಬರಲ್ಲ.
ಕೆಲವೊಂದು ಬ್ಲೌಸ್ಗಳಿಗೆ ಬರುತ್ತೆ, ಕೆಲವೊಂದು ಬ್ಲೌಸ್ಗಳಿಗೆ ಬರಲ್ಲ. ಬೆಲ್ಟ್ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ನೇಹಿತರೆ ನೋಡಿ, ನಾವು ಫ್ರಂಟ್ ಪಾರ್ಟಲ್ಲಿ ಕಟ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಇವರು ಅದೇ ಥರ ಕಟ್ ಮಾಡಿದರೆ ಖಂಡಿತ ಒಂದು ಟಕ್ಸ್ ಬರುತ್ತೆ. ಟಕ್ಸ್ ಅವರು ಅದೇ ಥರ ಕಟ್ ಮಾಡಿಲ್ಲ, ನಾವು ಮಾತ್ರ ಕಟ್ ಮಾಡಿದ್ದೀವಿ ಅಂದಾಗ ಟಕ್ಸ್ ಖಂಡಿತ ಬರಲ್ಲ. ಓಕೆ, ಇದು ಒಂದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ, ಬೆಲ್ಟು ಸರಿಗಿದೆ. ಇವಾಗ ನೋಡಿ ಸೊಂಟ ಅಳತೆ ಕರೆಕ್ಟ್ ಇದೆ. ಇವಾಗ ಸ್ನೇಹಿತರೆ ಕಟ್ ಮಾಡೋಣ. ನೋಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಎಲ್ಲ ವಿಡಿಯೋದಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗಲ್ಲ, ಕೆಲವೊಂದು ಹೇಳ್ಬೇಕಂತ ಅನಿಸುತ್ತೆ. ಬಟ್ ನಾವು ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಎಲ್ಲವನ್ನೂ ಹೇಳೋಕ್ಕಾಗಲ್ಲ. ಸುಮಾರು ಇದೆ ಸ್ನೇಹಿತರೆ ಕಲಿಯೋದು. ಒಂದು ವಿಡಿಯೋದಿಂದ ನೋಡಿ ಏನೂ ಕಲಿಯೋಕ್ಕಾಗಲ್ಲ. ಸ್ನೇಹಿತರೆ ನೋಡಿ, ಇವಾಗ ಬೆಲ್ಟ್ ಕಟ್ ಮಾಡೋಣ. ನಿಮಗೆ ಬೆಲ್ಟ್ ಅಟ್ಯಾಚ್ ಮಾಡಿ ಕೂಡ ತೋರಿಸ್ತೀನಿ ನಾನು ನಿಮಗೆ. ಬ್ಯಾಕ್ ಸೈಡ್ಗೂ ಫ್ರಂಟ್ ಸೈಡ್ಗೂ ಡಿಫ್ರೆನ್ಸ್ ಬರುತ್ತೆ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಅಳತೆ ಬ್ಲೌಸ್ ಪ್ರಕಾರ ಬೆಲ್ಟ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, ಬೆಲ್ಟ್ ಬಂದು ನೋಡಿ 2 ಕಾಲಿದೆ ಸ್ನೇಹಿತರೆ. ಇಲ್ಲಿ ಫ್ರಂಟಲ್ಲಿ 2 ಕಾಲಿದೆ. ಹಾಗೆ ಈ ಬಗಲ್ ಸೈಡ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಸ್ನೇಹಿತರೆ ನೋಡಿ, 1 ಮುಕ್ಕಾಲಿದೆ. ನೋಡಿ 1 ಮುಕ್ಕಾಲಿದೆ, 2 ಕಾಲಿದೆ. ಅಂದರೆ ಅಲ್ಲಿ 1 ಇಂಚು ನಾವು ಸೇರಿಸ್ಬೇಕು ಸ್ನೇಹಿತರೆ. ನೋಡಿ 2 ಕಾಲಿದೆ ಫ್ರಂಟಲ್ಲಿ ಉಕ್ಸ್ಪಟ್ಟಿ ಹತ್ರ. ನಾವು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದಾಗ ನೋಡಿ ನಮಗೆ 3 ಕಾಲಾಗುತ್ತೆ. 3 ಕಾಲಾಯಿತು ನೋಡಿ ಸ್ನೇಹಿತರೆ. ಇದಕ್ಕೆ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ನಮಗೆ ಸ್ಟ್ರೈಟ್ ಲೈನ್ ಹಾಕೊಂಡಾಗ ನಮಗೆ ಪಕ್ಕ ಸ್ಟ್ರೈಟ್ ಬರುತ್ತೆ. ಹಾಗೆ ನೋಡಿ, ಇಲ್ಲಿ 1 ಮುಕ್ಕಾಲು ಇಂಚ್ ಇದೆ. 1 ಮುಕ್ಕಾಲಿಗೆ ನಾವು 1 ಇಂಚ್ ಆ್ಯಡ್ ಮಾಡಿದಾಗ ನಮಗೆ 2 ಮುಕ್ಕಾಲು ಸಿಗುತ್ತೆ. ನೋಡಿ ಇಲ್ಲಿ 3 ಕಾಲು. ಸ್ನೇಹಿತರೆ ನೋಡಿ, ಟಕ್ಸ್ ಪಾಯಿಂಟ್ ಹತ್ರ ನೋಡಿ ಇಲ್ಲಿ ಮಾರ್ಕಿಂಗ್ ಇದೆ. ಇದು ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಟಕ್ಸ್ ಪಾಯಿಂಟ್ ಹತ್ರ ನೋಡಿ ಸ್ನೇಹಿತರೆ, ಇಲ್ಲಿ ಟಕ್ಸು ಇಲ್ಲಿಂದ ಇಲ್ಲಿಗೆ ಹಿಡಿದಿದ್ದಾರೆ ಇವರು. ಇದು ತಪ್ಪಾಗುತ್ತೆ. ಬಟ್ ನಾವು ಇಲ್ಲಿ ಸ್ವಲ್ಪ ಹಿಡ್ಕೊಳ್ಳೋಣ. ನೋಡಿ ಇಲ್ಲಿ 1 ಮುಕ್ಕಾಲು ಇದೆ ಸ್ನೇಹಿತರೆ. ಇಲ್ಲಿ 1 ಮುಕ್ಕಾಲು ಅಂದರೆ 1 ಇಂಚ್ ಆ್ಯಡ್ ಮಾಡಿದಾಗ ನಮಗೆ 2 ಮುಕ್ಕಾಲೇ ಬರುತ್ತೆ. ನೋಡಿ ಈ ನಾವು ಮಾರ್ಕಿಂಗನ್ನು ಈ ಥರ ಸೇರ್ಸೋಣ. ಸ್ವಲ್ಪ ನೋಡಿ ಕ್ರಾಸ್ ಲೈನಲ್ಲೇ ನಾವು ಮಾರ್ಕ್ ಮಾಡ್ಕೋಬೇಕು. ಯಾವಾಗೂ ಸ್ಟ್ರೈಟ್ ಲೈನಲ್ಲೇ ಹೊಡ್ಕೋಬಾರ್ದು ಸ್ನೇಹಿತರೆ. ನೋಡಿ 7 ಇಂಚ್ ಇದೆ. ನೋಡಿ ಸೊಂಟದ ಅಳತೆ ಬಂದು ಒಂದು ಸೈಡ್ 7 ಇಂಚ್ ಇದೆ. ಅದಕ್ಕೆ ನಾವು 1 + 2 ಇಂಚು, ಒಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು ನೋಡಿ ಬೆಲ್ಟನ್ನು. ಏನಕ್ಕಂತ ಹೇಳ್ಬಿಡ್ತೀನಿ. ನಾವು ಟಕ್ಸ್ ಹಿಡಿದ್ರಲ್ಲಿ ಫ್ರಂಟಲ್ಲಿ ಸ್ವಲ್ಪ ಏರುಪೇರಾದರೂ ಬೆಲ್ಟ್ ಅಡ್ಜಸ್ಟ್ ಆಗುತ್ತೆ. ಬೇಡ ಅಂದರೆ ಹೆಚ್ಚಿಗೆ ಇದ್ದದ್ದನ್ನು ಕಟ್ ಮಾಡಿ ತೆಗಿಬೋದು. ಹಾಗಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ, ಇದು ನಾನು ನಿಮಗೆ ಬೆಲ್ಟು ಫ್ರಂಟು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡಿ ತೋರಿಸ್ಬಿಡ್ತೀನಿ ಇಲ್ಲೇ ನಿಮಗೆ. ನೋಡಿ, ಇದು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನೀವು ಮಾರ್ಕ್ ಮಾಡ್ಕೊತ ಇದ್ದೀನಿ. ತುಂಬ ಜನ ನೋಡಿ ಸ್ನೇಹಿತರೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತಾರೆ. ಕೆಲವೊಬ್ರು ಎಲ್ಲದನ್ನೂ ಹೇಳೋಕ್ಕಾಗಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಸ್ನೇಹಿತರೆ ನೋಡಿ, ಇದು ಬ್ಯಾಕ್ ಪಾರ್ಟು. ನೋಡಿ, ನಮಗೆ ಇದು 2 ಫ್ರಂಟು ಬ್ಯಾಕಲ್ಲಿ 2 ಒಂದೇ ರೀತಿ ಕೂರ್ಬೇಕಲ್ಲ. ನೋಡಿ ಸ್ನೇಹಿತರೆ, ಇದು ಫ್ರಂಟು. ನೋಡಿ, ಇದು ಆರ್ಮೋಲ್ ಸೈಡಲ್ಲಿ ನಾನು ಈ ಥರ ಇಟ್ಟಿದ್ದೀನಿ ಇದನ್ನು ಬ್ಲೌಸನ್ನು. ನೋಡಿ, ಆರ್ಮೋಲ್ ಸೈಡಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ನೋಡಿ, ನಮಗೆ ಚೆಸ್ಟ್ ಪಾಯಿಂಟಿಗೆ ಕರೆಕ್ಟಾಗಿ ಇಟ್ಟಿದ್ದೀನಿ. ಈ ಥರ ಇಟ್ಟಾಗ ನೋಡಿ ಸ್ನೇಹಿತರೆ, ಇಷ್ಟು ಉಳಿತು ಬೆಲ್ಟು. ನಿಮಗೆ ಇಲ್ಲಿ ಒಂದು ಟಕ್ಸ್ ಹಿಡಿಬೇಕಂತ ಹೇಳ್ತಾರಲ್ಲ, ನೋಡಿ ಸ್ನೇಹಿತರೆ, ಎಲ್ಲಿ ಉಳಿಯುತ್ತೆ ಟಕ್ಸಲ್ಲಿ ನೀವು ತೋರಿಸ್ಬಿಡಿ. ಅಳತೆ ಬ್ಲೌಸ್ ಪ್ರಕಾರ ಕಟ್ ಮಾಡಿದಾಗ ಎಲ್ಲಿ ಉಳಿಯುತ್ತೆ ಅಂತ ಹೇಳಿಬಿಡಿ ನೋಡೋಣ. ಖಂಡಿತ ಟಕ್ಸ್ಗೆ ಉಳಿಯಲ್ಲ ಸ್ನೇಹಿತರೆ. ನೋಡಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಈ ಟಕ್ಸ್ ಪಾಯಿಂಟನ್ನು ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಆಗುತ್ತೆ ಸ್ನೇಹಿತರೆ. ನೋಡಿ, ಬಟ್ ಇಲ್ಲಿ ಟಕ್ಸ್ಗೆ ಉಳಿಯಲ್ಲ, ಯಾವ ಕಾರಣಕ್ಕೂ ಉಳಿಯಲ್ಲ. ಟಕ್ಸ್ ಬೇಕಪ್ಪ ಅಂದರೆ ನಾವು ಈ ಥರ ಕ್ರಾಸಲ್ಲಿ ಕಟ್ ಮಾಡಿದ್ದಕ್ಕೆ ಬರೋದಿಲ್ಲ. ಹಾಗಾಗಿ ಇದಕ್ಕೆ ಟಕ್ಸ್ ಬರೋಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಇವಾಗ ಸ್ಲೀವನ್ನು ಕಟ್ ಮಾಡೋಣ. ನೋಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಲಾಂಗ್ ಸ್ಲೀವ್ ಆಗಿರೋದ್ರಿಂದ ನಾನು ತುಂಬ ವಿಡಿಯೋಸಲ್ಲಿ ಸ್ಲೀವ್ ಕಟಿಂಗ್ ಹಾಕಿದ್ದೀನಿ ಸ್ನೇಹಿತರೆ. ಬಟ್ ಇದು ಲಾಂಗ್ ಸ್ಲೀವು, ಇದು ಸಾಲ್ಟೇಜ್ ಆಗುತ್ತೆ ಬಟ್ಟೆ, ಬೇರೆ ಬಟ್ಟೆ ಅಟ್ಯಾಚ್ ಮಾಡ್ಕೋಬೇಕು. ಹಾಗಾಗಿ
ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋ ತೋರಿಸಿದ್ದೀನಿ. ಆ ವಿಡಿಯೋದಲ್ಲಿ ನೋಡಿ ದಯವಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.